ಬೇರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ? ಇವರು ಡಿ.ಕೆ. ಶಿವಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಅವರು. ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಸುವಲ್ ಹರಾಸ್ಮೆಂಟ್ ಎಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದಾರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಸಬ್ಜೆಕ್ಟು ಪ್ರೂವ್ ಇನ್ ದಿ ಕೋರ್ಟ್. ಎಷ್ಟು ಜನ ಸಂತ್ರಸ್ತರು ಈವರೆಗೆ ಎಷ್ಟು ಜನ ಸಂತ್ರಸ್ತರು ಬಂದಿದ್ದಾರೆ ಅಂತ? ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರು ದಾಖಲಿಸ್ತಾರೆ ಆ ಥರದ ಮಾಹಿತಿ ನಿನಗೆ ಗೊತ್ತಿಲ್ವಾ? ಸರ್ಕಾರಕ್ಕಿರೋ ಮಾಹಿತಿ, ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ SITಗೆ ಇರೋ ಮಾಹಿತಿ. SIT ಮಾಡಿದ್ದೀವಿ. ಮೋದಿ ಅವರಿಗೆ 2 ಸಲ ಪತ್ರ ಬರೆದಿದ್ದೀರಾ, ಏನೋ ರೆಸ್ಪಾನ್ಸ್ ಬಂದಿದೆಯಾ ಆ ಕಡೆಯಿಂದ? ಪ್ರಧಾನಿ ಅವರಿಗೆ ಇವತ್ತಿನವರೆಗೆ ಅವ್ರ ರೆಸ್ಪಾನ್ಸ್ ಬಂದಿಲ್ಲ. PMO ಅಂತ ಸಾಕಷ್ಟು ಜನ ಹೇಳ್ತಾರೆ. PMO ಆಫೀಸ್ ಏನೇ ಬರೆದ್ರು ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ. ಅದು ನಂಬ್ಕೊಂಡಿರೋದೇ ನಿಮ್ಮ ತಪ್ಪು. ಚೆನ್ನಾಗಿ ಹೇಳ್ತಾರೆ, ಜನ ಹೇಳೋದನ್ನೇ ನಂಬ್ಕೊಂಡಿದ್ದೀರಲ್ಲ, ಅದು ನಿಮ್ಮ ತಪ್ಪು. ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿದ್ದಾರೆ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಎಲೆಕ್ಷನ್ ರಿಸಲ್ಟ್ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದೆಯಾ ಅಂತ ಸರ್? ನೀವು ಸೆಂಟ್ರಲ್ ಅವ್ರನ್ನ ಯಾರಾದ್ರೂ ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ವಲ್ಲ ಸರ್? ಅದಕ್ಕೆ ನಿಮ್ಗೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ. ಕೇಳೋಣ ಸರ್, ಸಿಕ್ಕಿದಾಗ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ಮ ಬೆಂಗಳೂರಿನವ್ರು ಕೇಳಕ್ಕೆ ಸರ್. ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ ಈಗಲೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀವು. ಅದು ಸ್ಪಷ್ಟಪಡಿಸೋದು ನಮ್ಮ ಸಂಪರ್ಕದಲ್ಲಿಲ್ಲ, ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ. ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಸಂಸದನಾಗಿದ್ದಾಗಲೂ ಇರಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಮತ್ತೆ ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಅದು ಸಂಪರ್ಕ ಅಲ್ವಾ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವೋ? ಅಂದ್ರೆ ಎಲ್ಲ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾರೆ ಸರ್. ಇದುವರೆಗಿನ SIT ನಿಮ್ಗೇನನ್ಸುತ್ತೆ ಹೇಳಪ್ಪ? ನೀವು ಬರೆಯೋದಿಲ್ಲ, ಅದೇ ಬಂದಿರೋ ತಾಪತ್ರಯ. ಇದು ಕೂಡ ಹಳ್ಳ ಹಿಡಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ಯಾವುದು ತಾತ್ವಿಕ ಅಂತ್ಯಕ್ಕೆ ಹೋಗಿಲ್ಲ ಅಂತ. ಈಗ ನಾವು we have got all the confidence in SIT. ಕುಮಾರಸ್ವಾಮಿ ಕಾಲದಲ್ಲಿ
ಗೊತ್ತಿಲ್ಲ ನನಗೆ ಏನು. ನಾವು ಒಂದು ಕೊಟ್ಟೇ ಇಲ್ಲ ಅಂದ್ರು ಸರ್ SIT ನಾವು ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂತ. ಅಂದರೆ ನಾವು ಕೊಡಬಾರ್ದಾಗಿತ್ತು. ಅವ್ರು ಹೇಳಿದ್ದಾರೆ SIT ಅವರು ನನ್ನ ಕಾಲದಲ್ಲಿ ಒಂದು ಕೊಟ್ಟಿಲ್ಲ ನಾನು ಅಂತ. ಅನೇಕ SITಗಳಾಗಿದ್ದಾವೆ. ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಈಗ ವಿಚಾರಣೆ ಮಾಡಬೇಕು, ವಿಚಾರ ಮಾಡಿದ್ದಾರೆ.